ಸ್ವಾಗತ ವಿದ್ಯಾರ್ಥಿಗಳು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ KSEAB ಅವರ 4 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಬ್ಲೂ ಪ್ರಿಂಟ್ ಆಧಾರಿತ ನಿರ್ದಿಷ್ಟ ಕೆಲ ಪಾಠಗಳಲ್ಲಿ ಬರುವ ಮಾದರಿ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳನ್ನು ಅಥವಾ 5 ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಅನುನಾಸಿಕಗಳು. ಕನ್ನಡ ವರ್ಣಮಾಲೆಯ ಪ್ರತಿವರ್ಗದ 2 ಮತ್ತು 4ನೆಯ ಅಕ್ಷರಮಾಲೆಯನ್ನು ಏನೆಂದು ಕರೆಯುತ್ತಾರೆ? ಮಹಾಪ್ರಾಣಾಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘಸ್ವರಗಳ ಸಂಖ್ಯೆ ಎಷ್ಟು? ಒಟ್ಟು ದೀರ್ಘಸ್ವರಗಳ ಸಂಖ್ಯೆ 7. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಎಷ್ಟು? ಯೋಗವಾಹಗಳ ಸಂಖ್ಯೆ 2 ಅಹ. ಮಾತಂತು ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಮಾತಂತು ಪದವು ಲೋಪ ಸಂಧಿಗೆ ಉದಾಹರಣೆಯಾಗಿದೆ. ಮಾತು ಅಧಿಕ ಅಂತು. ಉ ಮತ್ತು ಅಗಳು ಸೇರುವಲ್ಲಿ ಇಲ್ಲಿ ಲೋಪವಾಗಿರುವುದು ಕಂಡುಬರುತ್ತದೆ. ಮಧೋನ್ಮತ್ತ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಮದೋನ್ಮತ್ತ ಪದವು ಗುಣಸಂಧಿಗೆ ಉದಾಹರಣೆಯಾಗಿದೆ. ಮದ ಅಧಿಕ ಉನ್ಮತ್ತ. ಅತ್ಯವಸರ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಎನ್ ಸಂಧಿಗೆ ಉದಾಹರಣೆಯಾಗಿದೆ. ಅತಿ ಅಧಿಕ ಅವಸರ ಅತ್ಯವಸರ. ಉನ್ಮಾದ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಉನ್ಮಾದ ಪದವು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. ಉತ್ ಅಧಿಕ ಮಾದ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಡ್ಯಾಶ್ ವಾಕ್ಯ ಎಂದು ಕರೆಯುತ್ತಾರೆ. ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತಾರೆ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಂಯುಕ್ತ ವಾಕ್ಯವೆಂದು ಕರೆಯುತ್ತಾರೆ. ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಭಾವಸೂಚಕ ಚಿಹ್ನೆ. ಎಕ್ಸ್ಕ್ಲಾಮೇಟರಿ ಮಾರ್ಕ್. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ ಯಾವುದು? ವಿವರಣಾತ್ಮಕ ಚಿಹ್ನೆ. ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಒಂದು ಚಿಹ್ನೆ. ಕ್ರಿಯಾಪದದ ಮೂಲರೂಪವನ್ನು ಏನೆಂದು ಕರೆಯುತ್ತಾರೆ? ಕ್ರಿಯಾಪದದ ಮೂಲರೂಪವನ್ನು ಧಾತು ಎಂದು ಕರೆಯುತ್ತಾರೆ. ಭವಿಷ್ಯತ್ಕಾಲ ಸೂಚಕ ಪ್ರತ್ಯಯ ಯಾವುದು? ಭವಿಷ್ಯತ್ಕಾಲ ಸೂಚಕ ಪ್ರತ್ಯಯ ಉವ. ನೋಡು ಧಾತುವಿನ ನಿಷೇಧಾತ್ಮಕ ರೂಪ ಯಾವುದು? ನೋಡು ಧಾತುವಿನ ನಿಷೇಧಾತ್ಮಕ ರೂಪ ನೋಡದು. ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಯಾವುದು? ಉತ್ತ. ಲೋಪದಳ್ ಎಂಬ ಪದದಲ್ಲಿರುವ ವಿಭಕ್ತಿ ಯಾವುದು ಅಥವಾ ವಿಭಕ್ತಿ ಪ್ರತ್ಯಯ ಯಾವುದು? ಸಪ್ತಮಿ ವಿಭಕ್ತಿ. ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು? ಕರಣಾರ್ಥ. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಅಪಾದಾನ. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಸಂಬಂಧ. ಮುಂಗೈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಮುಂಗೈ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ಅಂಶಾಂಶಿ ಭಾವ ಕಂಡುಬರುವುದು. ಕಳ್ಳುಗಿರಿದ ಪದವು ಯಾವ ಸಮಾಸಕ್ಕೆ ಸೇರಿದೆ? ಗಮಕ ಸಮಾಸಕ್ಕೆ ಸೇರಿದೆ. ಮುಕ್ಕಣ್ಣು ಮುಕ್ಕಣ್ಣ ಪದವು ಯಾವ ಸಮಾಸಕ್ಕೆ ಸೇರಿದೆ? ದ್ವಿಗು ಸಮಾಸಕ್ಕೆ ಸೇರಿದೆ. ಮುರಾರಿ ಪದವು ಯಾವ ಸಮಾಸಕ್ಕೆ ಸೇರಿದೆ? ಬಹುರ್ವಿಹಿ ಸಮಾಸಕ್ಕೆ ಸೇರಿದೆ. ವೀರ ಬೀರ ಡ್ಯಾಶ್ ಡ್ಯಾಶ್ ಕುಟಾರ. ಕೊಡಲಿ ಕುಟಾರ. ವಿದ್ಯಾಧರ ಬಿಜ್ಜೋಳ್ದರ. ವೈಶಾಖ ಬೇಸಗೆ. ಕಲಸ ಕಲಶ ಕಳಸ ಕಳಶ ಕಲಶ ಕಳಸ. ವಂಶ ಬಂಚ. ದೂತ ಜೂಜು. ಚೀರ ಸೀರೆ. ನದಿ ರೂಢನಾಮ. ವಿಜ್ಞಾನಿ ಅನ್ವರ್ಥನಾಮ. ವಿದ್ವಾಂಸ ಅನ್ವರ್ಥನಾಮ. ಸಹದೇವ ಅಂಕಿತನಾಮ ಇಟ್ಟಂತ ಹೆಸರು. ಯಾರು ಪ್ರಶ್ನಾರ್ಥಕ. ತಾನು ಡ್ಯಾಶ್ ಡ್ಯಾಶ್ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ. ತನ್ನ ಬಗ್ಗೆ ತಾನು ಹೇಳಿಕೊಳ್ಳುವುದು. ಲಕ್ಷ್ಮಣ ಅಂಕಿತನಾಮ ಇಟ್ಟ ಹೆಸರು. ಪರ್ವತ ರೂಢನಾಮ. ರೂಢಿಯಿಂದ ಕರೆಯುವ ಹೆಸರು. ಬನ್ನಿ ಬನ್ನಿ ದ್ವಿರುಕ್ತಿ. ಹಾಲು ಜೇನು ಜೋಡು ನುಡಿ. ಹುಳ ಹುಪ್ಪಡಿ ಜೋಡು ನುಡಿ. ಬಟ್ಟ ಬಯಲು ದ್ವಿರುಕ್ತಿ. ಸತಿಪತಿ ಜೋಡು ನುಡಿ. ತುತ್ತ ತುದಿ ದ್ವಿರುಕ್ತಿ. ರೊಯ್ಯನೆ ಅನುಕರಣಾವ್ಯಯ. ತರುವಾಯ ಸಾಮಾನ್ಯವಯ. ನೋಟ ಕೃದಂತ. ನೋಟ ಕೃದಂತ ಭಾವನಾಮ. ಪ್ಯಾರಮೆ ತದ್ದಿದಾಂತ ಭಾವನಾಮ. ಜಾನತನ ತದ್ದಿತಾಂತ ಭಾವನಾಮ. ಆದರೆ ಚಂದ್ರನಂತೆ ತದ್ದಿತಾಂತವ್ಯಯ. ಬರೆದ ಕೃದಂತನಾಮ. ಬರೆದು ಕೃದಂತಾವ್ಯಯ. ಕನ್ನಡಿಗ ತದ್ದಿತಾಂತನಾಮ. ಶಾಲೆಯವರೆಗೆ ತದ್ದಿತಾಂತಾವ್ಯಯ. ಭಾಷೆಯು ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಭಾಷೆ ಪಾಠದ ಆಧಾರದ ಮೇಲೆ. ಭಾಷೆಯು ನಮ್ಮ ಭಾವನೆಗಳು ಮತ್ತು ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸಲು ಒಂದು ಸಾಧನವಾಗಿದೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನಮ್ಮ ಭಾಷೆ ಪಾಠದಲ್ಲಿ ಅಂದರೆ SSLC ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಕವಿ ನಯಸೇನನು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದನು. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮುಸಲ್ಮಾನರ ಆಳ್ವಿಕೆಯ ಕಾಲದಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಆಹಾರ ಸಂಪಾದನೆ ಮತ್ತು ಆತ್ಮರಕ್ಷಣೆಯ ವಿಚಾರವಾಗಿ ತರಬೇತಿ ಕೊಡುತ್ತವೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ವ್ಯಾಘ್ರಗೀತೆ ಪಾಠಕ್ಕೆ ಅನುಸಾರವಾಗಿ ಹೇಳಬೇಕು. ಶಾನುಭೋಗರು ತಮ್ಮ ಮಗಳ ಗಂಡನ ಮನೆಗೆಂದು ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಶಾನುಭೋಗರ ಜುಟ್ಟು ಅವರ ರಾಜಭಕ್ತಿಯ ಲಾಂಛನವಾಗಿತ್ತು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಕೈಯಲ್ಲಿದ್ದ ಹಿತ್ತಾಳೆಯ ದಪ್ಪ ಕಟ್ಟುಗಳನ್ನು ಹಾಕಿದ್ದ ಹಳೆಯ ಕಾಲದ ದೊಡ್ಡ ಕೊಳೆ ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದ ಮಲಗಿದ ಹುಲಿಯು ತನ್ನ ದುರದೃಷ್ಟಕ್ಕೆ ಯಾವನೋ ಸನ್ಯಾಸಿ, ತನ್ನ ಹೊಟ್ಟೆಗೆ ತಣ್ಣೀರು ಬಟ್ಟೇ ಗತಿ ಎಂದು ಹುಲಿ ಯೋಚಿಸಿತು. ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಸ್ಮಿತ್ ಸೇನ್. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಆಂಗ್ಲ ಸಾಮ್ರಾಜ್ಯ ಕಂಡುಬರುವ ಓಣಿ ಪಾರ್ಲಿಮೆಂಟ್ ಸ್ಟ್ರೀಟ್ ಮತ್ತು ವೈಟ್ ಹಾಲ್ ಎಂಬ ಓಣಿಯಲ್ಲಿ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುತ್ತದೆ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳ ಯಾವುದು? ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗರ್ ಸ್ಕ್ವೇರ್. 3ನೇ ಎಡ್ವರ್ಡನು ಸ್ಕಾಟ್ಲೆಂಡ್ನಿಂದ ತಂದ ಶಿಲೆಯ ಹೆಸರೇನು? 3ನೇ ಎಡ್ವರ್ಡನು ಸ್ಕಾಟ್ಲೆಂಡ್ನಿಂದ ತಂದ ಶಿಲೆಯ ಹೆಸರು ಸ್ಟೋನ್ ಆಫ್ ಸ್ಕೋನ್.
ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಅಗ್ನಿಭೂತಿ ವಾಯುಭೂತಿಯ ಕಥೆಯ ಆಧಾರದ ಮೇಲೆ ಕಾಶ್ಯಪಿ ತನ್ನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯನ್ನು ವಿದ್ಯಾಭ್ಯಾಸಕ್ಕಾಗಿ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಜಿತಶತ್ರು. ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಕಶ್ಯಪಿಯು ಕುಲಹೀನನಾದ ಸೋಮಶರ್ಮನನ್ನು ಮದುವೆಯಾಗಿದ್ದರಿಂದ ಸೂರ್ಯಮಿತ್ರನು ತನಗೆ ಆ ತಂಗಿ ಇಲ್ಲ ಎಂದು ಹೇಳಿದನು. ಹಲಗಲಿಯ ಗುರುತು ಉಳಿಯದಂತೆ ಆದುದು ಏಕೆ? ಹಲಗಲಿಯು ಬೆಂಕಿಗೆ ಆಹುತಿಯಾಗಿ ಹಾಳು ಹಂಪೆಯಾದ ಕಾರಣ ಅದರ ಗುರುತು ಉಳಿಯದಂತೆ ಆಯಿತು. ಬೇಡರಿಗೆ ಅಗಸಿಗೆ ಬಂದು ಬುದ್ಧಿಮಾತನ್ನು ಹೇಳಿದವರು ಯಾರು? ಹಲಗಲಿಯ ಬೇಡರ ಪಾಠದಲ್ಲಿ ಇರುವಂತೆ ಕಾರಕೂಣರು ಬೇಡರಿಗೆ ಅಗಸಿಗೆ ಬಂದು ಬುದ್ಧಿಮಾತನ್ನು ಹೇಳಿದರು. ಕೊಂಕಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದಾಗಿತ್ತು? ಕೊಂಕಣಿ ಸರ್ಕಾರ ಹೊರಡಿಸಿದ ಆದೇಶ ನಿಶಸ್ತ್ರೀಕರಣ ಕಾನೂನಿನ ಪ್ರಕಾರ ಪ್ರಜೆಗಳು ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಕೊಂಕಣಿ ಸರ್ಕಾರ ಹೊರಡಿಸಿದ ಆದೇಶವಾಗಿತ್ತು. ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಹಲಗಲಿಯ ಬೇಡರು ಕಾರಕೂಣನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು. ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪಾಠಕ್ಕೆ ಸಂಬಂಧಿಸಿದಂತೆ ಕುಂಭಸಂಭವ ಎಂದು ದ್ರೋಣಾಚಾರ್ಯರನ್ನು ಕರೆಯಲಾಗಿದೆ. ದ್ರೋಣರು ಪರಶುರಾಮರಲ್ಲಿಗೆ ಏಕೆ ಬಂದರು? ದ್ರೋಣರು ಧನವನ್ನು ಬೇಡಲು ಪರಶುರಾಮರಲ್ಲಿಗೆ ಬಂದರು. ದ್ರೋಣರು ಯಾರೊಡನೆ ಪರಶುರಾಮನ ಬಳಿಗೆ ಬಂದರು? ದ್ರೋಣರು ತನ್ನ ಶಿಷ್ಯರೊಡನೆ ಪರಶುರಾಮರ ಬಳಿಗೆ ಬಂದರು. ಪುಟ್ಟಗೌರಿ ಏನು ಮಾತಾಡುತ್ತಿದ್ದಾಳೆ? ವಸಂತಮುಖ ತೋರಲಲ್ಲಿ ಇರುವಂತೆ ಪುಟ್ಟಗೌರಿ ಅಂಗಳದಲ್ಲಿ ಉದುರಿದ ಮಾವಿನ ಕಾಯಿಗಳನ್ನು ಆಯ್ದು ಬುಟ್ಟಿಗೆ ತುಂಬುತ್ತಿದ್ದಾಳೆ. ಪುಟ್ಟಗೌರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಗೌರಿಯ ಅಮ್ಮ ಹಸಿ ಚಾಪೆಯ ಮೇಲೆ ಮುದುಡಿ ಮಲಗಿದ್ದಾಳೆ. ವ್ಯಾವಹಾರಿಕ ಭಾಷೆಯ ಲಕ್ಷಣವೇನು? ಆಡು ಮಾತಿನಲ್ಲಿ ಬಳಕೆಯಾಗುವ, ಕಾಲಕ್ಕೆ ತಕ್ಕಂತೆ ಬದಲಾಗುವ ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುವ ಭಾಷೆಯೇ ವ್ಯಾವಹಾರಿಕ ಭಾಷೆ. ಗ್ರಾಂಥಿಕ ಭಾಷೆಯ ಲಕ್ಷಣವೇನು? ಬರಹದಲ್ಲಿ ಮಾತ್ರ ಬಳಕೆಯಾಗುವ, ವ್ಯಾಕರಣಬದ್ಧವಾದ ಮತ್ತು ಸ್ಥಿರವಾದ ರೂಪವನ್ನು ಹೊಂದಿರುವ ಭಾಷೆಯೇ ಗ್ರಾಂಥಿಕ ಭಾಷೆ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಹಿಂದಿನವರು ಸಂಪಾದಿಸಿದ ಜ್ಞಾನವನ್ನು ಲಿಪಿಯ ಮೂಲಕ ಬರೆದಿಟ್ಟಿರುವುದರಿಂದ ಅದು ನಶಿಸಿ ಹೋಗದೆ ಮುಂದಿನ ಪೀಳಿಗೆಗೆ ಸಿಕ್ಕ ಜ್ಞಾನ ಭಂಡಾರ ಭದ್ರವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳು ಯಾವುವು? ವಾಣಿ ವಿಲಾಸ ಸಾಗರ ಮತ್ತು ಕೃಷ್ಣರಾಜ ಸಾಗರ ಅಣೆಕಟ್ಟುಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ಪ್ರಮುಖ ನೀರಾವರಿ ಯೋಜನೆಗಳಾಗಿವೆ. ಕೈಗಾರಿಕೀಕರಣಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ನೀಡಿದ ಕೊಡುಗೆಗಳನ್ನು ತಿಳಿಸಿ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ಗಂಧದೆಣ್ಣೆ ಕಾರ್ಖಾನೆ ಮುಂತಾದವುಗಳನ್ನು ಸ್ಥಾಪಿಸಿದ್ದು ವಿಶ್ವೇಶ್ವರಯ್ಯನವರ ಮಹತ್ವದ ಕೊಡುಗೆಯಾಗಿದೆ. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರತರಾಗಿರುತ್ತಾರೆ? ಲಂಡನ್ನಿನ ಹೆಣ್ಣು ಮಕ್ಕಳು ಅಂಗಡಿಗಳಲ್ಲಿ ಟೈಪಿಸ್ಟ್, ಗುಮಾಸ್ತರಾಗಿ, ಹೋಟೆಲ್ಗಳಲ್ಲಿ, ಬಸ್ಸುಗಳಲ್ಲಿ ನಿರ್ವಾಹಕರಾಗಿ ಮತ್ತು ಕಾರು ಚಾಲಕರಾಗಿ ಕೆಲಸ ಮಾಡುತ್ತಾರೆ. ಸೂರ್ಯಮಿತ್ರನು ತನ್ನನ್ನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ವಾಯುಭೂತಿಗೆ ಕೋಪ ಬಂದು ಸೂರ್ಯಮಿತ್ರನಿಗೆ ಕೆಟ್ಟ ಮಾತುಗಳಿಂದ ಬೈದು ಅವನ ಕಾಲನ್ನು ಹಿಡಿದು ತಿರುಗಿಸಿ ಸಮುದ್ರಕ್ಕೆ ಎಸೆದನು. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳ್ಳಿಯ ಹಳ್ಳಿಯ ಮೇರೆ ಮೀರಿ ಮೂಡನ ಬಾಗಿಲ ತೆರೆದು ಹೊಸಗಾಲದ ಹಸು ಮಕ್ಕಳಿಗೆ ಹಕ್ಕಿ ಹರಸಿದೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಲಾಗಿದೆ? ಭೂಮಿ ಆಕಾಶ ಕಾಲವನ್ನು ಮೀರಿ ಹಾರುವ ಹಕ್ಕಿಯು ರೆಕ್ಕೆ ಬಿಚ್ಚಿ ಹಾರುವಾಗ ಇಡೀ ಆಕಾಶವೇ ಅದರ ರೆಕ್ಕೆಯ ಕೆಳಗೆ ಬಂದಂತೆ ಕಾಣುತ್ತದೆ ಎಂದು ಹೋಲಿಸಲಾಗಿದೆ. ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರು ನಿಶಸ್ತ್ರೀಕರಣ ಕಾನೂನನ್ನು ವಿರೋಧಿಸಿ ಆಯುಧಗಳನ್ನು ಕೊಡಲು ನಿರಾಕರಿಸಿದ್ದರಿಂದ ಹಲಗಲಿಗೆ ದಂಡು ಬಂದಿತು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಜಲಿಯನ್ ವಾಲಾಬಾಗ್ ದುರಂತದ ನಂತರ ಭಗತ್ ಸಿಂಗ್ ತನ್ನ ದೇಶವನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸಬೇಕೆಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡನು. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಜನಸಾಮಾನ್ಯರ ಸ್ಥಿತಿಗತಿಗಳು ಉತ್ತಮಗೊಂಡು ಅವರು ವಿದ್ಯಾವಂತರಾಗಿ, ಆರೋಗ್ಯವಂತರಾಗಿ ಮತ್ತು ಸ್ವಾವಲಂಬಿಗಳಾದಾಗ ದೇಶದ ಪ್ರಗತಿ ಸ್ಥಿರವಾಗುವುದು. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಕೆಟ್ಟ ಬರವಣಿಗೆಯು ಅಪೂರ್ಣ ವಿದ್ಯೆಯ ಚಿಹ್ನೆ ಎಂದು ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದರು ಮತ್ತು ಒಳ್ಳೆಯ ಬರವಣಿಗೆ ವಿದ್ಯೆಯ ಅವಿಭಾಜ್ಯ ಅಂಗವೆಂದು ನಂಬಿದ್ದರು. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಉಪಮಾಲಂಕಾರ. ಅಲ್ಲಿ ಅಂತ್ಯಶಬ್ದ ಬಂದಿರುವುದು. ಮಾರಿ ಗೌತನವಾಯಿತು ನಾಳಿನ ಭಾರತವು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ರೂಪಕಾಲಂಕಾರ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯ ತನ್ನ ಸೌಂದರ್ಯವನ್ನು ನೋಡಲು ಮಾಡಿದ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಉತ್ಪ್ರೇಕ್ಷಾಲಂಕಾರ. ಅತಿಯಾಗಿ ಹೊಗಳುವಿಕೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ? ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಅರ್ಥಾಂತರನ್ಯಾಸ ಅಲಂಕಾರ ಎಂದು ಹೇಳಬಹುದು. ಕೈ ಕೆಸರಾದರೆ ಬಾಯಿ ಮೊಸರು. ಈ ಗಾದೆಯ ಅರ್ಥವೇನು? ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಜೀವನ ನಡೆಸಲು ಸಾಧ್ಯ ಎಂಬುದೇ ಈ ಗಾದೆಯ ಒಳಾರ್ಥ. ಮನಸ್ಸಿದ್ದರೆ ಮಾರ್ಗ. ಈ ಗಾದೆಯ ಅರ್ಥವೇನು? ಯಾವುದೇ ಕೆಲಸವನ್ನ ಮಾಡಬೇಕೆಂಬ ದೃಢ ಸಂಕಲ್ಪವಿದ್ದರೆ ಅದನ್ನು ಸಾಧಿಸಲು ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಗಾದೆಯ ಅರ್ಥವೇನು? ಸತ್ಯವು ಯಾವಾಗಲೂ ಶಾಶ್ವತವಾಗಿರುತ್ತದೆ ಮತ್ತು ಸುಳ್ಳು ತಾತ್ಕಾಲಿಕವಾಗಿದ್ದು ಅದರಿಂದ ಎಂದಿಗೂ ನೆಮ್ಮದಿ ಸಿಗುವುದಿಲ್ಲ ಎಂಬ ಅರ್ಥ ಇಲ್ಲಿದೆ. ಮುಡಿಯಬೇಕಾದರೆ ಮಡಿಯೇ ಮುಡಿಯುತ್ತೇನೆ. ಈ ಮಾತನ್ನು ಯಾರು ಹೇಳಿದರು? ಈ ಮಾತನ್ನು ಶಾನುಭೋಗರು ಹುಲಿಗೆ ಹೇಳಿದರು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಮಾತನ್ನು ದೇವನೂರು ಮಹಾದೇವ ಅವರು ತಮ್ಮ ಅಜ್ಜಿಗೆ ಹೇಳಿದರು. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಈ ಸಂದರ್ಭವನ್ನು ವಿವರಿಸಿ.
ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರಂತವರ ದಿವಾನರ ನೇತೃತ್ವದಲ್ಲಿ ಆದ ಆಡಳಿತಾತ್ಮಕ ಸುಧಾರಣೆಗಳಿಂದಾಗಿ ಈ ಕೀರ್ತಿ ಮೈಸೂರಿಗೆ ಬಂದಿತು. ದೇವರೇ, ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಯಾರು ಏಕೆ ಹೀಗೆ ಪ್ರಾರ್ಥಿಸಿದರು? ಯೋಧ ಜಿನ್ ವಾಲ್ಜಿನ್ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಮರ ಹತ್ತಲು ಅವಕಾಶಕ್ಕಾಗಿ ದೇವರನ್ನು ಪ್ರಾರ್ಥಿಸಿದನು. ತಾವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಮಾತನ್ನು ಮಹಾತ್ಮ ಗಾಂಧಿಯವರು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಹೇಳಿದರು. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಈ ಮಾತನ್ನು ಯಾರು ಹೇಳಿದರು? ಈ ಮಾತನ್ನು ಲೇಖಕರಾದ ದೇವನೂರು ಮಹಾದೇವ ಅವರು ಹೇಳಿದರು. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಯಾರು ಯಾರ ಕಣ್ಣುಗಳನ್ನು ನೋಡಿ ಹೀಗೆ ಅಂದುಕೊಂಡರು? ವೃದ್ಧೆಯು ತನಗೆ ಸಹಾಯ ಮಾಡಿದ ಜರ್ಮನ್ ಸೈನಿಕನ ಕಣ್ಣುಗಳನ್ನು ನೋಡಿ ಹೀಗೆ ಅಂದುಕೊಂಡಳು. ಮಂಗಳ ಲೋಕದ ಅಂಗಳಕ್ಕೇರಿ. ಈ ಸಾಲು ಯಾವ ಪದ್ಯದ್ದು? ಈ ಸಾಲು ದರಾ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ್ದು. ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಈ ಸಾಲಿನ ಪದದ ಅರ್ಥವೇನು? ಛಲವನ್ನು ಹೊಂದಿದವರು ಚಕ್ರವರ್ತಿಗಳನ್ನು ಎದುರಿಸಿ ಸೋಲಿಸಬಲ್ಲರು ಎಂಬುದು ಇದರ ಅರ್ಥ. ಈ ಬಿಸಿಲೋ. ಈ ಸಾಲನ್ನು ಹೇಳಿದ ಕವಿ ಯಾರು? ಕುವೆಂಪು. ನೆಲಕ್ಕಿರುವೆನೆಂದು ಬಗೆದಿರಿ ಛಲಕ್ಕಿರುವೆಂ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಮಾತನ್ನು ದುರ್ಯೋಧನನು ಹೇಳಿದನು. ಈಗಳೊಂದ ವಿದ್ಯಾಧನಮೇ ಮಪ್ಪುದು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ವಿದ್ಯಾಧನಮೇ ಧನಮಪ್ಪುದು, ಧನುಮಪ್ಪುದು. ಪದ್ಯ ಪೂರ್ಣಗೊಳಿಸಿ. ಕಲುಷಿತವಾದಿ ಡ್ಯಾಶ್ ಡ್ಯಾಶ್ ಮುಟ್ಟೋಣ. ಕಲುಷಿತವಾದಿ ನದಿಯ ನೀರನ್ನು ಶುದ್ಧಗೊಳಿಸುತ್ತಾ ಮುಟ್ಟೋಣ. ಪದ್ಯ ಪೂರ್ಣಗೊಳಿಸಿ. ಮತಗಳೆಲ್ಲವೂ ಡ್ಯಾಶ್ ಡ್ಯಾಶ್ ಬಿತ್ತೋಣ. ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಬೆಳಕನ್ನು ಮನೆಗೆ ಬಿತ್ತೋಣ. ಪದ್ಯ ಪೂರ್ಣಗೊಳಿಸಿ. ಮಾರಿಗೌತನವಾಯಿತು ನಾಳಿನ ಡ್ಯಾಶ್ ಡ್ಯಾಶ್ ವೀರೈವರ ನೋಯಿಸೆನೆಂದು ರಾಜೀವ ಸಕನಿಂದ. ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿ ಅಯಶಸ್ಸಿಗೆ ಶರೀರವನ್ನು ನೂಕುವೆನು ನಿನ್ನಯ ವೀರೈವರ ನೋಯಿಸೆನೆಂದು ರಾಜೀವ ಸಕನಿಂದ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಯಿತು? ಶಬರಿಯು ತನ್ನ ಗುರುಗಳ ಮಾತಿನಲ್ಲಿ ನಂಬಿಕೆ ಇಟ್ಟು ಶ್ರೀರಾಮನ ಬರುವಿಗಾಗಿ ವರ್ಷಗಟ್ಟಲೆ. ಮಾಹಿತಿಯುಕ್ತ SSLC ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೈಪ್ ಬಟನ್ ಒತ್ತಿ. ಶುಭವಾಗಲಿ.